ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡಿರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ವ್ಲಾಗಿಗೆ ಸ್ಟಾರ್ಟ್ ಮಾಡಿದ್ವಿ ನೋಡಿ ಫ್ರೆಂಡ್ಸ. ಮಾರ್ನಿಂಗ್ ಎದ್ಬಿಟ್ಟು ಎಲ್ಲ ಮನೆ ಒರೆಸ್ಕೊಳ್ಳೋದು, ಹಾಸಿಗೆ ತೊಳೆಯೋದು ಎಲ್ಲನೂ ಇತ್ತು ಫ್ರೆಂಡ್ಸ್. ಹಂಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಸ್ಟಾರ್ಟ್ ಮಾಡೀನಿ. ಟೈಮಿಂಗ್ ಅಂದ್ರೆ ಈಗ 12-12:30 ಆಗ್ಯದ ನೋಡ್ರಿ. ಪೂಜೆಗೆಲ್ಲ ಮುಗಿಸೀನಿ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ ನಿಮಗೆಲ್ಲ. ನೋಡ್ರಿ, ಇವಾಗ ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡೀನಿ. ಇವಾಗ ನಂದು ಉಪವಾಸ ನೋಡಿ ಫ್ರೆಂಡ್ಸ. ಹಾಗಾಗಿ ಇವತ್ತಿನ ವ್ಲಾಗ್ ಯಾವ ಥರ ಹೋಗ್ತದೆ ಅನ್ನೋದು ಕೂಡ ಶೇರ್ ಮಾಡ್ತೀನಿ ಫ್ರೆಂಡ್ಸ. ನೋಡಿ, ನನಗೆ ಸಪೋರ್ಟ್ ಮಾಡಿ. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ. ನೋಡಿರಿ, ಅವನು ಉಪವಾಸ ಅದಾನಂತ ನೋಡ್ರಿ. ನಾನು ಉಪವಾಸಿದ್ದೀನಿ ಹೇಳು ಮಮ್ಮಿ ಅಂತ ನೋಡ್ರಿ ಅವನು. ನೋಡೋಣ ಇವತ್ತು ವ್ಲಾಗ್ ಯಾವ ಥರ ಹೋಗ್ತದೆ ಅನ್ನೋದು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡೀವಿ, ಈಶ್ವರ ಗುಡಿಗೆ. ಹಂಗಾಗಿ ಅಲ್ಲಿ ಕೂಡ ಯಾವ ಥರ ಇರ್ತದೆ ಅನ್ನೋದು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಬೆಳಗ್ಗೆ ಅವ್ರಿಗೆ ಒಂದಿಷ್ಟು ಅನ್ನ ಸಾಂಬಾರು ರೊಟ್ಟಿ ಮಾಡೇನ್ರಿ. ಹಂಗಾಗಿ ಉಪವಾಸ ನಾನು ಇರ್ತೀನಿ. ಮತ್ತು ನನ್ನ 2ನೇ ಮಗ ಚಿಕ್ಕ ಮಗ ನಾತಾನ್ರಿ. ಇವನು ಉಪವಾಸಿದ್ದೀನಿ ಅನ್ನಕತ್ತಾನ್ರಿ. ನೀರು ಕುಡ್ಕೊಂತ ಕುಂತಾನ್ರಿ ಫ್ರೆಂಡ್ಸ್. ಇವಾಗ ಆಮೇಲೆ ಮತ್ತೆ ಸಿಗ್ತೀನಿ ನಿಮ್ಗೆ. ಹುಡುಗರು ಆಟ ಆಡೋಕೆ ಹೋಗ್ಯಾರ್ರಿ. ಶಿವರಾತ್ರಿ ಹಬ್ಬಕ್ಕೆ ರಜೆ ಕೊಟ್ಟಾರೆ ನಮ್ಗೆ, ಮಕ್ಕಳಿಗೆಲ್ಲರಿಗೆ. ಗೌರ್ಮೆಂಟ್ ಹಾಲಿಡೇನೇ ಇರ್ತದೆ ಫ್ರೆಂಡ್ಸ್. ಹಂಗಾಗಿ ನೋಡ್ರಿ, ಅಡುಗೆ ಮನ್ಯಾಗೂ ಹೆಂಗೆ ಬೇಕು ಹಂಗೆ ಕುಂತಾವ ನೋಡ್ರಿ. ನಮ್ಮ ಕಿಚನ್ ರೂಮ್ ಹೆಂಗದ. ತಲೆ ಸ್ನಾನ ಮಾಡೀನಿ ಫ್ರೆಂಡ್ಸ್. ಹಂಗಾಗಿ ಕೂದಲು ಹಸಿ ಅದಾವ, ಅದಕ್ಕೋಸ್ಕರ ಇಷ್ಟೇ ಬಿಟ್ಟೀನಿ ಫ್ರೆಂಡ್ಸ್. ಆಮೇಲೆ ಸಿಗ್ತೀನಿ. ಇವಾಗ ಒಂದು ಕಪ್ ಚಹಾ ಮುಟ್ಕೊಂಡು ಕುಡಿತೇನೆ ರೀ. ಫುಲ್ ನಿರಾರ ಇರೋಕೆ ಆಗಂಗಿಲ್ಲ. ಹಂಗಾಗಿ ನಾವು ಫಸ್ಟ್ ಮದುವೆಗಿನ ಮುಂಚೆ ಮೊದಲೆಲ್ಲ ಮಾಡ್ತಾಯಿದ್ದೆ ನಾನು ಸಣ್ಣವ್ರು ಇರಬೇಕಾದ್ರೆ. ಇವಾಗ ಅಷ್ಟು ಇರೋಕ್ಕಾಗಲ್ಲ. ಹಂಗಾಗಿ ಒಂದು ಸ್ವಲ್ಪ ಚಹಾ ತೊಗೊತೀನಿ, ಒಂದು ಸ್ವಲ್ಪ ಚಹಾ ಕುಡಿತೀನಿ. ಇವಾಗ ಒಂದು ಸ್ವಲ್ಪ ಚಹಾ ಮಾಡ್ಕೊತೀನಿ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ರೆಡಿ ಆಯ್ತು ನೋಡಿರಿ. ಚಹಾ ಒಂದು ಸ್ವಲ್ಪ ಮಾಡ್ಕೊಂಡೀನಿ. ಇವಾಗ ಸೂಸ್ಕೊತೀನಿ ನೋಡಿರಿ. ಅವನಿಗೆ ಒಂದು ಸ್ವಲ್ಪ ಹಾಲು ಕಾಯಿಸ್ಬಿಟ್ಟಿದ್ದೀನಿ. ಇವಾಗ ಇದಷ್ಟು ಕುಡಿದ್ಬಿಟ್ಟು ರಾತ್ರಿ ಟೈಮ್ ನಾವು ಒಂದಿಷ್ಟು ಹಣ್ಣು ಇಲ್ಲ ಫಳಾರದ ಏನಿರ್ತದಲ್ಲ ಮಂಡಕ್ಕಿ, ಅದು ಈ ಥರ ಉಪವಾಸ ಬಿಡ್ತೀವಿ ಫ್ರೆಂಡ್ಸ. ನಾನು ಈವ್ನಿಂಗ್ ಟೈಮ್ ಉಪವಾಸ ಬಿಡಾಗ ಏನೇನು ತೊಗೊಂಡು ಉಪವಾಸ ಬಿಡ್ತೀನಿ ಅಂತ ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಖರ್ಜೂರ ಹಣ್ಣು, ದ್ರಾಕ್ಷಿ ಮತ್ತು ಮಂಡಕ್ಕಿ ಇವೆಲ್ಲನೂ ತಂದು ದೇವ್ರಿಗೆ ನೈವೇದ್ಯ ಮಾಡಿ ಇಟ್ಟು ಉಪವಾಸ ಬಿಡ್ತೀವಿ ಫ್ರೆಂಡ್ಸ. ಇವಾಗ ಚಹಾ ಕುಡಿಯಕತ್ತೀನಿ ನೋಡ್ರಿ. ಬರ್ರಿ ನೀವು ನನ್ನ ಜೋಡಿ ಚಹಾ ಕುಡಿಯೋಕೆ ಫ್ರೆಂಡ್ಸ. ಇದನ್ನು ಹಾಲು ತೊಗೊಂಡೇನ್ರಿ, ಅವನಿಗೆ ಹಾಲು ಕೊಡ್ತೀನಿ. ಮಾಡಬಾರ್ದಂಗೆ ಓಯ್. ಕಡಲೆಬೇಳೆ, ಬೆಲ್ಲ, ಇದು ಹುಡುಗಿ ಹಿಟ್ಟು. ಎಷ್ಟು ತೊಗೊಂಡು ಬಂದಾಕಂದ್ರೆ ತರಕ್ಕೆ ಹೇಳಿದ್ದು ತೊಗೊಂಡು ಬಂದಾನ್ರಿ ನಮಗೆ. ನಾಳೆಗೆ ಹೋಳಿಗೆ ಮಾಡ್ಬೇಕಲ್ರಿ. ಜಾಗರಣೆ ಉಪವಾಸ ಮಾರನೇ ದಿನ ನಾವು ಹೋಳಿಗೆ ಮಾಡಿ ಉಪವಾಸ ಬಿಡ್ತೀವಿ ರೀ, ದೇವ್ರಿಗೆ ನೈವೇದ್ಯ ಇರಿಸಿ. ಫ್ರೆಂಡ್ಸ್, ಮೊನ್ನೆ ಅಮ್ಮ ಕೊಡಿಸಿದ್ರಿ ಸೀರೆ, ಅದೇ ಸ್ಯಾರಿ ಉಟ್ಕೊಂಡು ಹೋದ್ರಾಯ್ತು ಅಂತಂದು ದೇವಸ್ಥಾನಕ್ಕೆ ನಾನು ಇವಾಗ ರೆಡಿಯಾಗಿ ಅಮ್ಮನ ಬಳಿ ಕೆಳಗೆ ಹೊಂಟೀನಿ ರೀ. ಇನ್ನು ಬ್ಲೌಸ್ ಹೊಲಿಸಿಲ್ರಿ, ಇದು ಮ್ಯಾಚಿಂಗ್ ಆಗಲ್ಲ ಅನ್ನಕತ್ತಿದ್ರಿ ಅಮ್ಮ. ನಾನು ನಡೀತಾ ತಗೋರ್ಲಿ ಅಮ್ಮ ಅಂತಂದು ನಾನು ಅದೇ ಬ್ಲೌಸ್ ಮ್ಯಾಚಿಂಗ್ ಮಾಡಿಕೊಂಡು ಉಟ್ಕೊಂಡೇನಿ ರೀ ಫ್ರೆಂಡ್ಸ. ನಿಮ್ಗೆ ಹೆಂಗೆ ಅನ್ನಿಸ್ತದ ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ. ಇವಾಗ ರೆಡಿಯಾಗಿ ಕೆಳಗೆ
ನಡ್ದೀನಿ ನೋಡ್ರಿ ಅಮ್ಮನ ಕಡೆ. ಇವಾಗ ಅಮ್ಮವ್ರ ಮನೆಗೆ ಬಂದೇನಿ ರೀ. ಅಮ್ಮ ರೆಡಿ ಆಕತ್ತಾಳ್ರಿ ಕೆಳಗಡೆ. ಹುಡುಗರು ನಾವೆಲ್ಲರೂ ರೆಡಿಯಾಗಿ ಇಲ್ಲಿ ಬಂದೇವ್ರಿ. ಅಮ್ಮ ಇನ್ನೂ ರೆಡಿ ಆಕತ್ತಾರ. ಅದಕ್ಕೋಸ್ಕರ ವೆಯ್ಟ್ ಮಾಡಕತ್ತೀವಿ, ನಿಂತೀವ್ರಿ. ಅವ್ರು ರೆಡಿ ಆದ ನಂತರ ನಾನು, ಅಮ್ಮ, ತಂಗಿ, ಮಕ್ಕಳು ಎಲ್ಲರೂ ಹೋಗ್ತೀವ್ರಿ. ಎಲ್ಲಿ ಅನ್ನೋದು ತೋರಿಸ್ತೀವಿ ನಿಮ್ಗೆ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ. ನೀವು ದೇವರ ದರ್ಶನ ತಗೊಂಡು ನಮ್ಮ ಬೇಡಿಕೆ ಕಡಕತ್ತಂತ ಫ್ರೆಂಡ್ಸ್. ನಡೀರಿ ಫ್ರೆಂಡ್ಸ. ನೋಡ್ರಿ ಎಷ್ಟು ಗದ್ದಲ ಅದ ರೀ. ತುಂಬ ರಶ್ ಅದ ರೀ. ಇವಾಗ ನಾವು ಗುಡಿಗೆ ಬಂದೀವಿ ನೋಡ್ರಿ. ಎಲ್ಲಿ ಲೈನ್ ಯಾವ ಥರ ಅದ ಅನ್ನೋದು ನಿಮಗೂ ಕೂಡ ತೋರಿಸ್ತೀನಿ. ಹೋಗಿ ಇವಾಗ ಲೈನಿಗೆ ನಿಂತು ಹೋಗ್ತೀವಿ. ಹೋಗಿ ಎಷ್ಟೊತ್ತಿಗೆ ಮುಟ್ತೀವಿ, ದರ್ಶನ ಎಷ್ಟೊತ್ತಿಗೆ ತಗೋತೀವಿ ಅನ್ನೋದು ಗೊತ್ತಿಲ್ಲ. ತುಂಬಾ ರಶ್ ಅದ ನೋಡಿ ಫ್ರೆಂಡ್ಸ್. ಪ್ರತಿ ವರ್ಷ ಕೂಡ ಇದೇ ಥರನೇ ತುಂಬ ರಶ್ ಇರ್ತದೆ ಫ್ರೆಂಡ್ಸ. ಇವಾಗ ಬಂತು ನೋಡ್ರಿ ನಮ್ಮ ಪಾಳಿ. ಇವಾಗ ದೇವರ ದರ್ಶನ ತೊಗೊಳಕತ್ತೀವಿ ರೀ. ಇವಾಗ ಹೋಗ್ತೀವಿ ರೀ. ಹಿಂದೆ ನೋಡಿದ್ರೆ ಗೊತ್ತಾಗ್ತದೆ ನೋಡ್ರಿ. ನಾವು ಇವಾಗ ಮುಂದ್ಗಡೆ ಬಂದೀವಿ ರೀ ದರ್ಶನ ತೊಗೊಳಕ್ಕೆ. ಫುಲ್ ಹಿಂದೆಲ್ಲ ಎಷ್ಟೆಲ್ಲ ರಶ್ ಅದ ಅನ್ನೋದು ಫ್ರೆಂಡ್ಸ ನೋಡಿದರೆ ಗೊತ್ತಾಗ್ತದೆ. ಅಲ್ಲಿ ದರ್ಶನ ತೊಗೊಂಡು ಮತ್ತು ಮುಂದೆ ಕಾಳಮ್ಮ ಗುಡಿ ಅದ ರೀ ಫ್ರೆಂಡ್ಸ. ಅಲ್ಲಿಗೆ ಹೋಗಿ ಅಲ್ಲಿದೆ ದರ್ಶನ ತೊಗೊಂಡು ಬರ್ತೀವಿ ರೀ. ತೊಗೊಂಡು ಸ್ವಲ್ಪ ಹೊತ್ತು ಕುಂತು ಮನೆಗೆ ಹೋಗ್ತೀವಿ ರೀ. ನಮ್ಮ ಹುಡುಗ ನೋಡ್ರಿ ಇನ್ನೊಂದು ಸ್ವಲ್ಪ ಕೂಡಮ್ಮ ಅಂತ ಅನ್ನಕತ್ತಿದ್ದೀನಿ ರೀ. ನನ್ನ ಚಿಕ್ಕ ಮಗ ಇನ್ನೊಂದು ಸ್ವಲ್ಪ ನೀನು ತೊಗೊಂಬಂತ ಅನ್ನಕತ್ತಿದ್ದೀನಿ ರೀ. ನಾವು ಮನೆಗೆ ಹೋಗ್ಬಿಟ್ಟು ಪೂಜೆ ಮಾಡಬೇಕಲ್ಲಪ್ಪ ಅಂತಂದು ಅವನಿಗೆ ಹೇಳ್ತಾ ಇದ್ದೆ ನಾನು. ದೇವ್ರ ದರ್ಶನ ತೊಗೊಂಡು ನಾವು ಪ್ರದಕ್ಷಿಣೆ ಆಗ್ತಾಯಿದ್ವಿ ಫ್ರೆಂಡ್ಸ. ಹಿಂದೆ ಗುಡಿ ಏನದಲ್ರಿ, ಹಿಂದ್ಗಡೆ ಕಿಟಕಿ ಅದ ನೋಡ್ರಿ. ನಾವು ಅಲ್ಲಿಂದ ನೋಡಕತ್ತಿದ್ದೆ, ಬಾಗ್ಬಿಟ್ಟು ನೋಡ್ತಾ ಇದ್ದೆ ನಾನು. ಇವಾಗ ಒಂದೆರಡು ಸುತ್ತು ಹಾಕಿ ಹೋಗಿದ್ರಾಯ್ತು ಪ್ರದಕ್ಷಿಣೆ ಹಾಕಿ ಅಂದ್ಕೊಂಡು ಇವಾಗ ನಾವು ಪ್ರದಕ್ಷಿಣೆ ಹಾಕಾಕತ್ತೀವಿ. ನಾವು ದೇವ್ರ ದರ್ಶನ ತೊಗೊಂಡು ಮನೆಗೆ ಬರಬೇಕಂದ್ರೆ 8 ಗಂಟೆ ಆಯಿತು ಫ್ರೆಂಡ್ಸ. ಹಾಗೆ ನೋಡಿದ್ರೆ ಗೊತ್ತಾಗ್ತದಲ್ಲ, ಅಲ್ಲಿ ನಿಮಗೂ ತೋರ್ಸಾಕತ್ತೀನಿ ನೋಡಿ ಫ್ರೆಂಡ್ಸ್. ಅಷ್ಟಾದ್ರೂ ಎಷ್ಟು ರಶ್ ಅದ ಅನ್ನೋದು. ಇವಾಗ ದರ್ಶನ ತೊಗೊಂಡು ಬಂದೆ ನೋಡ್ರಿ. ಈಗ ದೀಪ ಹಚ್ತೀನಿ. ಇನ್ನೂ ಟೈಮ್ ಇತ್ತು ರೀ, ಹೋಗಿದ್ವಿ. ಇವಾಗ ದೀಪ ಹಚ್ತೀನಿ ರೀ. ಟೈಮಿಂಗ್ ಆಗ್ಯದ ಫ್ರೆಂಡ್ಸ. ಇನ್ನು 6 ಗಂಟೆ ಆಗಿತ್ತು ಅಂದ್ರೂ ಬಿಸಿಲಿತ್ತು ಫ್ರೆಂಡ್ಸ್. ಹಂಗಾಗಿ ಮನೆಯಲ್ಲಿ ನಾ ದೀಪ ಹಚ್ಚಿರಲಿಲ್ಲ. ನಾ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಇವಾಗ ದೀಪ ಹಚ್ಚಿ ನಾನು ಯಾವ ಥರ ಪೂಜೆ ಮಾಡ್ತೀನಿ, ನೈವೇದ್ಯ ಏನು ಇಡ್ತೀನಿ ಅನ್ನೋದು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ. ನೀವು ಯಾವ ಥರ ನೈವೇದ್ಯ ಇಡ್ತೀರಿ, ನೀವು ಯಾವ ಥರ ಮಾಡ್ತೀರಿ, ಉಪವಾಸ ಏನು ತಿಂತೀರಿ ಉಪವಾಸ ದಿನ, ಮತ್ತು ನಾವೇನು ಅನ್ನೋದು, ನಾನೇನು ಉಪವಾಸ ದಿನ ಏನು ತಿಂತೀನಿ, ಏನು ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮಗೆ ಶೇರ್ ಮಾಡೀನಿ ಫ್ರೆಂಡ್ಸ. ಹಾಗೆ ನಾನು ಇವಾಗ ಪೂಜೆ ಮಾಡಕತ್ತೀನಿ ನೋಡ್ರಿ. ನಾನು ದೇವ್ರ ಪೂಜೆ ಆದ ನಂತರ ಹಾಗೆ ನಮ್ಮ ಮನೆಯವರು ತಂದೆಯವ್ರದ್ದು ಫೋಟೋ ಆದರೆ ಅವ್ರದ್ದು ಕೂಡ ನಾನು ಫೋಟೋ ತೊಳೆದ್ಬಿಟ್ಟಿದ್ದೆ. ಬೆಳಗ್ಗೆ ತೊಳೆದ್ಬಿಟ್ಟು ಅವ್ರದ್ದು ಪೂಜೆ ಮಾಡ್ತಾಯಿದ್ದೆ. ಅದನ್ನು ಕೂಡ ನಿಮ್ಗೆ ನಾನು ಶೇರ್ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ. ನಾನು ಈ ಥರ ಪೂಜೆ ಮಾಡ್ತೀನಿ ಶಿವರಾತ್ರಿ ಹಬ್ಬದ್ದು. ನೀವು ಯಾವ ಥರ ಮಾಡ್ತೀರಿ ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್, ಶೇರ್, ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನನಗೆ ಸಪೋರ್ಟ್ ಮಾಡಿ. ಸ್ವಲ್ಪ ಅಜ್ಜಿಯವ್ರ ಮನೆಯಾಗ ಬಿಲ್ವ ಪತ್ರೆ ಇಟ್ಟಿರಲಿಲ್ಲ. ಹಾಗೆ ಬಿಲ್ವ ಪತ್ರೆ ಇಟ್ಬಿಟ್ಟು ನಾನು ಇವಾಗ ತೆಂಗಿನಕಾಯಿ ಹೊಡಿತಾ ಇದ್ದೆ. ಹಾಗೆ ಯಾಕಂದ್ರೆ ಟೈಲ್ಸ್ ಅದು ಇದ್ವಲ್ಲ, ಹಂಗಾಗಿ ನಾನು ಕೈಯಲ್ಲಿ ಒಂದು ಕಲ್ಲು ಹಿಡಿದ್ಬಿಟ್ಟು ಕೈ ಹಿಡ್ಕೊಂಡು ನಾನು ಈ ಥರ ತೆಂಗಿನಕಾಯಿ ಹೊಡಿತೀನಿ ಫ್ರೆಂಡ್ಸ. ಹಾಗೆ ಮಕ್ಕಳು ಕೂಡ ಅಲ್ಲೇ ನಿಂತಿದ್ರು. ಅವರು ನಾನು ವಿಡಿಯೋ ಮಾಡಕತ್ತಿದ್ರು ಫ್ರೆಂಡ್ಸ. ನಾನು ಪೂಜೆ ಮಾಡ್ತಾಯಿದ್ದೆ. ಪೂಜೆ ಆದ ನಂತರ ಒಂದು 10 ನಿಮಿಷ ಬಿಟ್ಟು ನಾನು ಏನಂದ್ರೆ ಮಂಡಕ್ಕಿ ಮತ್ತು ಸೇವಾ, ದ್ರಾಕ್ಷಿ, ಖರ್ಜೂರ ಈ ಥರ ನಾವು ಉಪವಾಸ ದಿನ ಪಳ್ಳಾರ ಅಂತ ಅಂದ್ಬಿಟ್ಟು ನಾವು ಅದನ್ನೇ ತಿಂದ್ಬಿಟ್ಟು ರಾತ್ರಿ ಮನ್ಕೋತೀವಿ ಫ್ರೆಂಡ್ಸ. ಮಾರನೇ ದಿನ ನಾನು ಒಬ್ಬಟ್ಟು ಮಾಡಿ ಉಪವಾಸ ಬಿಡ್ತೀವಿ ನೋಡಿ ಫ್ರೆಂಡ್ಸ. ನೀವು ಯಾವ ಥರ ಮಾಡ್ತೀರ ಅನ್ನೋದು ತಿಳಿಸಿ ನನಗೆ ಕಮೆಂಟ್ಸಲ್ಲಿ. ಮಂಡಳ ಸೇವಾ ತಿನ್ನಕತ್ತಾನ ನೋಡ್ರಿ. ಉಪವಾಸ ನೋಡ್ರಿ. ಮುಂಜಾಲಿದ್ದು ಪಾಪ ಚಾ ಹಾಲು
ಮತ್ತು ಲೆಮನ್ ಜ್ಯೂಸು ಅದ್ರ ಮೇಲೆ ಮತ್ತು ಅವಲಕ್ಕಿ ಇವೆಲ್ಲ ತಿನ್ಕೊಂತ ಅದಾರ ನೋಡ್ರಿ. ಉಪವಾಸ ರೀ, ಈಗ ಉಪವಾಸ ಬಿಡಕತ್ತಾರ್ರಿ. ಗೆಣಸ್ ತಿನ್ನಲ್ಲ ಹಸಿದ್ದು? ಅಲ್ಲ ಇವೆಲ್ಲ ಬರ್ತಾವ.